ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ನನ್ನಿಂದ ಸಾಧ್ಯವಿಲ್ಲ ರಂಗಜ್ಜ, ಸಾಧ್ಯವಿಲ್ಲ ನನ್ನಿಂದ. ಇವೆಲ್ಲದರಿಂದ, ಎಲ್ಲ ಜಂಜಡ ಜವಾಬ್ದಾರಿಗಳಿಂದ ಎಲ್ಲಾದರೂ ದೂರ, ಬಹುದೂರ ಹೊರಟು ಹೋಗಬೇಕೆಂದು ಅನ್ನಿಸ್ತಾ ಇದೆ. ಸಾಕಾಗಿ ಹೋಗಿದೆ ನನಗೆ ರಂಗಜ್ಜ. ನಾನು ಹುಟ್ಟಾನೇ ಅನಾಥ, ಕೊನೆಯವರೆಗೂ ಅನಾಥನೇ ನಾನು. ಇದರ ಅರಿವಿದೆ ನನಗೆ. ಬಿಕ್ಕಿದ ಶರಶ್ಚಂದ್ರ ಮುಖ ಮುಚ್ಚಿಕೊಂಡೆ. ಕೇಳುತ್ತಿದ್ದವಳು ತಡೆಯಲಾಗದೆ ತಾನೂ ಬಿಕ್ಕಿದ್ದಳು ಪ್ರಾರ್ಥನಾ. ಈಗ ಏನೋ ಅನುಮಾನ ಬಂದು ತಲೆ ಎತ್ತಿ ಕಣ್ಣು ಬಿಟ್ಟಿದ್ದ ಶರಶ್ಚಂದ್ರ ನೋಡಿದವನಿಗೆ ಏನೂ ಸರಿಯಾಗಿ ಕಾಣಿಸಲಿಲ್ಲ. ಕಣ್ಣೀರಿನಿಂದ ಕಣ್ಣು ಮಂಜಾಗಿತ್ತು. ಕಣ್ಣೊರೆಸಿಕೊಂಡು ಸರಿಯಾಗಿ ನೋಡಿದವನಿಗೆ ಪ್ರಾರ್ಥನಾ ಕಾಣಿಸಿದ್ದಳು. ಅಪ್ಪು, ಸಾರಿ ಪ್ರಾರ್ಥನಾ, ವಾಟ್ ಹ್ಯಾಪನ್? ಈಸ್ ಎವ್ರಿಥಿಂಗ್ ಓಕೆ? ಎಲ್ಲ ಸರಿಯಾಗಿದೆ ತಾನೇ? ಏನಾಯಿತು? ಯಾಕೆ ಮಲಗಿಲ್ಲ ಇನ್ನು ನೀನು? ಥಟ್ಟನೆ ಏನೋ ನೆನಪಾಗಿ ಕೇಳಲು ಮುಜುಗರವಾದರೂ ಅನಿವಾರ್ಯವಾಗಿ ಕೇಳಿದ್ದ. ಅದು ಏನಾದರೂ ಮಂತ್ಲಿ ಪ್ರಾಬ್ಲಮ್ಮಾ? ತಡೆದು ಕೇಳಿದ್ದ ಮುಜುಗರದಿಂದ ಶರಶ್ಚಂದ್ರ. ಮಾತಾಡು ಪ್ರಾರ್ಥನಾ, ನೀನು ಹೀಗೆ ನಿಂತರೆ ನನಗೇನು ಅರ್ಥ ಆಗಬೇಕು ಹೇಳು? ಅಸಹಾಯಕನಾಗಿ ಕೇಳಿದ್ದ ಅವನನ್ನು ಸಮಾಧಾನ ಮಾಡಬೇಕು ಎಂದು ಅವನ ಸನಿಹ ಬಂದವಳಿಗೆ ಅವನ ಮಾತು ಕೇಳಿ ಸಂಕಟದಿಂದ ಚಡಪಡಿಸುವಂತಾಗಿ ಬಿಟ್ಟಿತ್ತು. ಸೋತು ಹೋಗಿಬಿಟ್ಟಿದ್ದಳು ಅವಳು. ಅವನ ನೋವು, ಸಂಕಟ ಅವಳನ್ನು ಆ ಪರಿಯ ದುಃಖಕ್ಕೆ ನೂಕಿತ್ತು. ಇನ್ನು ತನ್ನಿಂದ ಸಾಧ್ಯವಿಲ್ಲ ಎನಿಸಿತ್ತು ಅವಳಿಗೆ. ತನ್ನ ಮುಂದೆ ನಿಂತಿದ್ದವನನ್ನೇ ಆಸರೆಗಾಗಿ ಬಳಸಿ ಅವನ ಎದೆಗೆ ಒರಗಿ ಬಿಕ್ಕಿದ್ದಳು ಹುಡುಗಿ. ಸ್ತಬ್ಧನಾಗಿ ಬಿಟ್ಟಿದ್ದ ಶರಶ್ಚಂದ್ರ ಒಂದು ಕ್ಷಣ ಅವಳ ಈ ಚರ್ಯೆಗೆ. ಏನು ಮಾಡಬೇಕೆಂದೇ ತೋಚಲಿಲ್ಲ ಅವನಿಗೆ. ನಿಧಾನವಾಗಿ ಅವಳ ಸುತ್ತ ತನ್ನ ಕೈಗಳನ್ನು ಬಳಸಿ ತನ್ನ ಎದೆಗೆ ಒರಗಿದ್ದ ಹುಡುಗಿಯ ಮೇಲೆ ತಲೆ ನೇವರಿಸತೊಡಗಿದ್ದ ಬಹಳ ಆಸ್ಥೆಯಿಂದ ಶರಶ್ಚಂದ್ರ. ಮೊದಲೇ ದುಃಖದಲ್ಲಿದ್ದವನು ತಾನೂ ಕಣ್ಣೀರಾಗಿದ್ದ. ಡೋಂಟ್ ಕ್ರೈ ಅಪ್ಪು, ಪ್ಲೀಸ್ ಅಳಬೇಡ ಕಣೋ. ನಾನು ನಿಂಗೆ ಮೊದಲೇ ಹೇಳಿದ್ದೀನಿ, ನನ್ನಿಂದ ನೀನು ಅಳೋದನ್ನು ನೋಡೋಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ ಅಪ್ಪು. ತಾನು ಬಿಕ್ಕುತ್ತಲೇ ಅವಳನ್ನು ಸಮಾಧಾನ ಮಾಡುತ್ತಿದ್ದ ಶರಶ್ಚಂದ್ರ. ಮನಸ್ಸಿಗೆ ಸಮಾಧಾನವಾಗುವವರೆಗೂ ಅವನ ಎದೆಗೆ ಒರಗಿ ಅತ್ತವಳಿಗೆ ಈಗ ತಾನು ಎಲ್ಲಿ ಇರುವೆನೆಂದು ಅರ್ಥವಾಗಿತ್ತು. ಸಂಕೋಚಕ್ಕೋ ನಾಚಿಕೆಗೋ ಕೆಂಪಾಗಿ ಬಿಟ್ಟಿದ್ದಳು ಪ್ರಾರ್ಥನಾ. ಅವನ ತೆಕ್ಕೆಯಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು. ಅವನು ಎಚ್ಚೆತ್ತು ಅವಳನ್ನು ತನ್ನ ತೋಳಬಂಧನದಿಂದ ಬಿಡುಗಡೆಗೊಳಿಸಿ ಸರ್ರನೆ ಅವಳಿಗೆ ಬೆನ್ನು ಹಾಕಿ ತನ್ನ ಎರಡೂ ಕೈಗಳನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟು ಮೇಲೆ ನೋಡುತ್ತಾ ನಿಂತು ಬಿಟ್ಟಿದ್ದ. ಅವಳಂತೂ ಸಂಕೋಚದ ಮುದ್ದೆಯಾಗಿ ನೆಲ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಏನು ಮಾತನಾಡಬೇಕೆಂದು ಇಬ್ಬರಿಗೂ ತೋಚಲಿಲ್ಲ. ಅವನೇ ಇತ್ತ ತಿರುಗಿದವನು ತೂಗುಯ್ಯಾಲೆಯ ಮೇಲೆ ಕುಳಿತ. ಕಮ್ ಹಿಯರ್ ಪ್ರಾರ್ಥನಾ, ಸಿಟ್ ಡೌನ್, ಕುತ್ಕೋ ಬಾ. ತನ್ನಿಂದ ತುಸು ದೂರಕ್ಕೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿ ತಾನು ಮತ್ತೆ ನೀಲಾಕಾಶ ನೋಡುವಲ್ಲಿ ತಲ್ಲೀನನಾದ ಶರಶ್ಚಂದ್ರ ನಿಧಾನವಾಗಿ ಅವನ ಪಕ್ಕ ಬಂದು ತುಸು ಅಂತರದಲ್ಲಿ ಕುಳಿತು ತಾನೂ ಸಹ ಮೇಲೆ ನೋಡಿದ್ದಳು ಹುಡುಗಿ. ಅವಳಿಗೂ ಅದು ಅತ್ಯಂತ ಇಷ್ಟದ ಕೆಲಸವೇ. ಆಕಾಶದ ನಕ್ಷತ್ರಗಳ ನಡುವೆ ತನ್ನ ಅಮ್ಮನನ್ನು ಹುಡುಕುತ್ತಿದ್ದಳು ಅವಳು. ಪ್ರಾರ್ಥನಾ, ನೋಡು ಆ ನೀಲಿ ಆಕಾಶನ, ಎಷ್ಟೊಂದು ನಿಗೂಢತೆಗಳನ್ನು ತನ್ನ ಒಡಲೊಳಗೆ ಅಡಗಿಸಿಕೊಂಡಿದೆ ಅಂತ ಅನ್ನಿಸುವುದಿಲ್ಲವೇ? ಹಾಗೆಯೇ ಮನುಷ್ಯನ ಮನಸ್ಸು ಕೂಡ ಅಲ್ವಾ? ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ. ನಾನು, ನನ್ನದು, ಇವರು ನನ್ನವರು ಅಂತ ನಾವು ಅವರಿಗೋಸ್ಕರ ಏನೆಲ್ಲ ಮಾಡಿರ್ತೀವಿ. ಆದರೆ ಅವರ ಮನಸ್ಸಿನಲ್ಲಿಯೂ ನಮ್ಮ ಬಗ್ಗೆ ಅದೇ ಭಾವನೆ ಇರಬೇಕಲ್ಲ? ಅದೇ ನಿಗೂಢ. ಅವರಿಗೆ ನಮ್ಮ ಬಗ್ಗೆ ಯಾವ ಭಾವನೆ ಇರುತ್ತೋ ಅವರೇ ಬಲ್ಲರು ಅಲ್ಲವೇ? ಒಂದೊಂದು ಸಲ ಮನುಷ್ಯ ಎಷ್ಟು ಅಸಹಾಯಕನಾಗಿ ಬಿಡುತ್ತಾನೆ ಅಲ್ವಾ ಪ್ರಾರ್ಥನಾ? ತನ್ನ ಸಾವಿರ ಪ್ರಯತ್ನದ ಹೊರತಾಗಿಯೂ ತನ್ನವರೆಂಬ ತನ್ನವರು ತನ್ನನ್ನು ಅರಿಯಲೇ ಇಲ್ಲವೆಂದರೆ ಆ ಮನುಷ್ಯನಿಗೆ ಹೇಗಾಗಬೇಡ? ತಾನು ಏನು ಮಾಡಿ ಏನು ಪ್ರಯೋಜನವಾಯಿತು ಎನಿಸುವುದಿಲ್ಲವೇ? ಎಲ್ಲ ಜಂಜಡಗಳಿಂದ ಜವಾಬ್ದಾರಿಗಳಿಂದ ಎಲ್ಲಾದರೂ ದೂರ ಹೋಗಿಬಿಡಬೇಕು ಎನಿಸುವುದಿಲ್ಲವೇ? ಹಾಗೆಯೇ ಅನ್ನಿಸಿಬಿಡುತ್ತದೆ ಪ್ರಾರ್ಥನಾ. ಎಲ್ಲವೂ ಸಾಕು, ಇವೆಲ್ಲದರಿಂದ ಒಮ್ಮೆಲೇ ಮುಕ್ತಿ ಸಿಕ್ಕಿಬಿಡಲಿ, ಎಲ್ಲಿಯಾದರೂ ಬಹುದೂರ ಹೋಗಿಬಿಡಬಹುದು, ಒಳ್ಳೆಯದು ಎಂಬಷ್ಟು ಅಸಹಾಯಕನಾಗಿದ್ದೇನೆ ನಾನು ಪ್ರಾರ್ಥನಾ. ಸಾಕಾಗಿ ಬಿಟ್ಟಿದೆ ನನಗೆ. ಸೋತು ಹೋಗಿಬಿಟ್ಟಿದ್ದೀನಿ ನಾನು.
ಒಮ್ಮೆಲೇ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದ ಶರಶ್ಚಂದ್ರ ತನ್ನ ಅಸಹಾಯಕತೆಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ ಅವಳಿಗೆ. ಆದರೆ ಅವನು ಈ ಪರಿಯ ದುಃಖ, ಅಳು ಇವೆಲ್ಲವನ್ನ ಅವಳಿಂದ ಸಹಿಸಲಾಗಲಿಲ್ಲ. ತಾನೂ ಕಣ್ತುಂಬಿಕೊಂಡಿತ್ತು ಹುಡುಗಿ. ನಿಧಾನವಾಗಿ ಅವನ ಸನಿಹ ಸರಿದು ಅವನ ಹೆಗಲ ಮೇಲೆ ಕೈ ಇಟ್ಟಳು ಸಮಾಧಾನಪಡಿಸುವಂತೆ. ಇನ್ನೇನೂ ತೋಚಲಿಲ್ಲ ಅವಳಿಗೆ. ಅವಳನ್ನೇ ಸ್ವಲ್ಪ ಹೊತ್ತು ಕಣ್ತುಂಬಿಕೊಂಡು ದಿಟ್ಟಿಸಿದ್ದವ ಒಮ್ಮೆಲೇ ಅವಳನ್ನು ಬಾಚಿ ತಬ್ಬಿ ಅವಳ ಹೆಗಲಿಗೆ ತಲೆಯಾನಿಸಿ ಮನಸಾರ ಅತ್ತು ಬಿಟ್ಟಿದ್ದ ಶರಶ್ಚಂದ್ರ ಒಂದು ಕ್ಷಣ ಗಾಬರಿಯಾದರೂ ನಿಧಾನವಾಗಿ ತನ್ನ ಹೆಗಲ ಮೇಲೆ ತಲೆ ಇರಿಸಿ ಅಳುತ್ತಿದ್ದ ಅವನ ತಲೆಯನ್ನು ಸವರಿದ್ದಳು ಅವನನ್ನು ಸಮಾಧಾನಪಡಿಸುವಂತೆ. ಸ್ವಲ್ಪ ಸಮಯದ ನಂತರ ಸ್ವಲ್ಪ ಸಮಾಧಾನಗೊಂಡವನು ಅವಳಿಂದ ದೂರ ಸರಿದಿದ್ದ. ಸಾರಿ ಪ್ರಾರ್ಥನಾ, ಸಂಕೋಚದಿಂದ ತಡವರಿಸಿದ್ದ ಶರಶ್ಚಂದ್ರ. ಇದೇನು ಮಾಡಿಬಿಟ್ಟೆ ತಾನು, ಛೇ ಎಂದುಕೊಂಡ ಮನಸ್ಸಿನಲ್ಲೇ. ಏನೂ ಹೊಳೆದಂತಾಗಿ ಅವಳ ಕಡೆ ತಿರುಗಿದವನು ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದವ. ಅದ್ಸರಿ ಪ್ರಾರ್ಥನಾ, ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರಿಸಲೇ ಇಲ್ಲ. ಇಷ್ಟು ಹೊತ್ತಿನಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದಿದ್ದು? ಏನಾದರೂ ತೊಂದರೆಯೇ? ಅದು ನಾನು ಆವಾಗ ಕೇಳಿದ್ದೆ, ಏನಾದರೂ ಮಂತ್ಲಿ ಪ್ರಾಬ್ಲಮ್? ಅವನ ಮಾತನ್ನು ತುಂಡರಿಸಿದ್ದವಳು. ಹಾಗೇನೂ ಇಲ್ಲ ಸರ್, ಅದು ನಂಗ್ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ. ನಮ್ಮಮ್ಮ ಅಜ್ಜಮ್ಮ ಶಾನೆ ನೆನಪಾಗ್ಬಿಟ್ರು ನನಗೆ. ಅಳು ಬಂದಂತಾಗಿತ್ತು ಅವಳಿಗೆ. ತನ್ನ ನೋವು ಅವನ ನೋವು ಎರಡೂ ಬಾಧಿಸತೊಡಗಿತ್ತು ಅವಳ ಪುಟ್ಟ ಮನಸ್ಸನ್ನು. ಆದರೂ ಅವನನ್ನು ಹೇಗಾದರೂ ಸಮಾಧಾನ ಮಾಡಲೇಬೇಕು ಎಂದುಕೊಂಡಳು ಹುಡುಗಿ. ಸರ್, ನಿಮಗಾದರೆ ನಿಮ್ಮದೇ ಅಂತ ಒಂದು ಮನೆ ಇದೆ. ಎಂಥವಳೇ ಆಗಿರಲಿ ನಿಮ್ಮ ಒಡ ಹುಟ್ಟಿದ ತಂಗಿ ಅವಳೇ. ಅಮ್ಮನ ಪ್ರೀತಿಯನ್ನು ಸ್ವಲ್ಪ ವರ್ಷವಾದರೂ ಸರಿ ಅನುಭವಿಸಿದ್ದೀರಾ. ಬೇಕಾದಷ್ಟು ಆಸ್ತಿ ಪಾಸ್ತಿ ದುಡ್ಡು ಕಾಸು ಎಲ್ಲನೂ ಅದೇ. ಆದರೆ ನನಗಿದ್ರಲ್ಲಿ ಒಂದೂ ಇಲ್ಲ ಸರ್. ಯಾರವ್ರೆ ನನಗೆ ಈ ಪ್ರಪಂಚದಾಗೆ? ಗೊತ್ತಲ್ವಾ ನಿಮಗೂ. ನನಗೆ ನಾನೇ ಎಲ್ಲವ ಈ ಭೂಮಿ ಮ್ಯಾಕೆ. ಆದ್ರೂ ನಾನು ಬದುಕಿವ್ನಿ ಅಲ್ವಾ ಸರ್. ಹಂಗೆ ನೋಡಿದ್ರೆ ನಾನು ಯಾವಾಗಲೂ ಈ ಭೂಮಿ ಮ್ಯಾಲಿನ ಋಣ ಮುಗಿಸ್ಕೊಂಡು ಹೋಗ್ಬಿಡ್ಬೇಕಿತ್ತು. ಆದರೂ ಧೈರ್ಯವಾಗಿವ್ನಿ. ಯಾರಿಗೋಸ್ಕರ ಇರಬೇಕು ಅಂತವ ಭಾಳ ಸಲ ಅನ್ಕೊಂಡಿವ್ನಿ ನಾವು ನಮಗೋಸ್ಕರ ಮೊದಲು ಬದುಕಬೇಕು ಸರ್. ಆಮೇಲೆ ನಮ್ಮವರಿಗೋಸ್ಕರ ಬದುಕೋ ಯೋಚನೆ ಮಾಡಬೇಕು. ನೀವು ಹಾಗೆಯಾ ಸರ್? ನಿಮ್ಮ ತಂಗಿಗೋಸ್ಕರ ಆದ್ರೂ ಇಲ್ಲೇ ಇರಬೇಕು. ಅವಳೇನೇ ಆದರೂ ನಿಮ್ಮ ಒಡ ಹುಟ್ಟಿದ ತಂಗಿ ಅಲ್ವಾ ಸರ್. ನಿಮಗಿಂತ ಚಿಕ್ಕೋಳು, ತಿಳುವಳಿಕೆ ಕಡಿಮೆ. ನೀವೇ ಅನುಸರಿಸ್ಕೊಂಡು ಹೋಗಬೇಕು. ಅವಳಿಗೆ ತಿಳಿದಂತೆ ಅವನನ್ನು ಸಮಾಧಾನ ಮಾಡುತ್ತಿತ್ತು ಹುಡುಗಿ. ಅವಳನ್ನೇ ಎವೆಯಿಕ್ಕದೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ತಿಳುವಳಿಕೆ! ವಯಸ್ಸಿಗೆ ಮೀರಿದ ತಿಳುವಳಿಕೆ ಇದೆ ಹುಡುಗಿಗೆ. ಹೌದು, ಇವಳು ಹೇಳುತ್ತಿರುವುದು ನಿಜವೇ ಅಲ್ಲವೇ? ಪಾಪ, ಒಬ್ಬಳು ಹುಡುಗಿ ಇವಳು. ಈಗಿನ ಕಾಲದಲ್ಲಿ ಯಾರಾದರೂ ಇಲ್ಲದೆಯೇ ಒಂಟಿ ಹುಡುಗಿ ಈ ಪ್ರಪಂಚದಲ್ಲಿ ಬದುಕಬೇಕು ಎಂದರೆ ಧೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಅಂಥದ್ದರಲ್ಲಿ ಈ ಹುಡುಗಿ ಬದುಕಿ ತೋರಿಸುತ್ತಿದ್ದಾಳೆ ಎಂದರೆ ಅವಳ ಆತ್ಮಸ್ಥೈರ್ಯಕ್ಕೆ, ಬದುಕುವ ಛಲಕ್ಕೆ ಮೆಚ್ಚಲೇಬೇಕು. ಅರೆ, ಏನೆಂದು ಹೇಳಿದ್ದು ಈ ಹುಡುಗಿ? ನನ್ನ ಹುಟ್ಟಿದ ತಂಗಿ ಶಾಂಭವಿ ಎಂದಳಲ್ಲವೇ? ಅಂದರೆ ಇವಳಿಗೆ ಗೊತ್ತಿಲ್ಲ ಅವಳು ನನ್ನ ಸ್ವಂತ ತಂಗಿ ಅಲ್ಲವೆಂದು. ಎಸ್, ಹೇಗೆ ತಿಳಿದಿರಲು ಸಾಧ್ಯ? ನಾನು ಅವಳ ಹತ್ತಿರ ಏನೂ ಹೇಳಿಕೊಂಡಿರಲಿಲ್ಲವಲ್ಲ ನನ್ನ ಬಗ್ಗೆ. ವಿಷಾದದ ನಗು ಮೂಡಿತು ಅವನ ಮುಖದ ಮೇಲೆ. ನೀನು ಹೇಳುತ್ತಿರುವುದೆಲ್ಲವೂ ಸರಿಯಾಗಿಯೇ ಇದೆ ಪ್ರಾರ್ಥನಾ. ನಾನು ಶಾಂಭವಿಗೋಸ್ಕರವಾದರೂ ಇಲ್ಲಿರಬೇಕು. ನನ್ನ ಜವಾಬ್ದಾರಿಗಳನ್ನು ಮರೆಯಬಾರದು. ನನಗೂ ಅಮ್ಮ ನನಗೆ ವಹಿಸಿದ್ದ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೆಂಬ ಬಯಕೆ ಇದೆ ಪ್ರಾರ್ಥನಾ. ಆದರೆ ಒಂದೊಂದು ಸಲ ಅಸಹಾಯಕನಾಗಿ ಬಿಡುತ್ತೇನೆ. ನಮ್ಮವರ ಕೆಲವು ಮಾತುಗಳು ವರ್ತನೆಗಳು ನಮ್ಮನ್ನು ಸೋತು ಹೋಗುವಂತೆ ಮಾಡಿಬಿಡುತ್ತವೆ. ನಮ್ಮ ಜವಾಬ್ದಾರಿಗಳಿಂದ ಪಲಾಯನ ಮಾಡುವಂತೆ ಮಾಡಿಬಿಡುತ್ತವೆ. ನಿಡಿದಾದ ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ. ನಂದು ಬಿಡು ಪ್ರಾರ್ಥನಾ, ಇನ್ನೇನಿದೆ ನನಗೆ? ಶಾಂಭವಿಯನ್ನು ಒಂದು ದಾರಿಗೆ ಹಚ್ಚಿದರೆ ನನ್ನ ಜವಾಬ್ದಾರಿ ಮುಗಿದಂತೆ. ಆಮೇಲೆ ನನಗೆ ಈ ಶ್ರೀಮಂತಿಕೆ, ಅರಮನೆಯಂಥ ಮನೆ ಇದ್ಯಾವುದರ ಅಗತ್ಯವೂ ಇಲ್ಲ. ನನಗೇನು ಹಿಂದಿಲ್ಲ ಮುಂದಿಲ್ಲ. ನನಗೆ ಒಬ್ಬನಿಗೆ ಇದೆಲ್ಲದರ ಅವಶ್ಯಕತೆ ಆದರೂ ಏನಿದೆ? 3 ಹೊತ್ತಿನ ಊಟವನ್ನು ನಾನು ಎಲ್ಲಿಯಾದರೂ ಸಂಪಾದಿಸಬಲ್ಲೆ. ನೀನೇನು ಯೋಚಿಸಿದೀಯಾ ನಿನ್ನ ಮುಂದಿನ ಜೀವನದ ಬಗ್ಗೆ? ಮುಂದೆ ಓದಬೇಕು ಅಂದುಕೊಂಡಿದೀಯಾ? ಅಥವಾ ಮದುವೆ? ಹೇಳುವಾಗ ಸ್ವರ ನಡುಗಿತು ಅವನಿಗೆ ಗೊತ್ತಲ್ಲ, ತಾನು ತಾಳಿ ಕಟ್ಟಿದ ಹುಡುಗಿ ಇವಳೆಂದು. ಆದರೆ ಅದನ್ನು ಹೊರಗೆಲ್ಲೂ ಹೇಳಬೇಡ ಎಂದು ತಾನೇ ಹೇಳಿದ್ದನಲ್ಲ. ಅಂದ ಮೇಲೆ ಆ ಮದುವೆಗೆ ಯಾವುದೇ ಮಾನ್ಯತೆ ಇಲ್ಲವೆಂದೇ ಅರ್ಥವಲ್ಲವೇ? ಅವಳಿಗೆ
ಪೂರ್ಣ ಸ್ವಾತಂತ್ರ್ಯ ಇದೆ. ಬೇರೆ ಯಾರನ್ನಾದರೂ ಮದುವೆಯಾಗಲು ಅಂತಹ ಯೋಚನೆ ಮಾತ್ರದಿಂದಲೇ ಅತ್ಯಂತ ನೋವಾಯಿತು ಅವನಿಗೆ. ಆದರೂ ಸಹಿಸುವುದು ಅನಿವಾರ್ಯ. ತನಗ್ಯಾವ ಅರ್ಹತೆಯೂ ಇಲ್ಲ ಇವಳನ್ನು ಬಯಸಲು. ಥಟ್ಟನೆ ಅವನ ಮುಖವನ್ನೇ ನೋಡಿದ್ದಳು ಪ್ರಾರ್ಥನಾ, ಕಣ್ಣು ಸಂಕುಚಿಸಿ. ಈ ಮಾತನ್ನ ನೀನು ಕೇಳ್ತಾ ಇದೀಯಾ ಎನ್ನುವಂತೆ. ಅವನು ಅವಳತ್ತ ನೋಡುವ ಧೈರ್ಯ ಮಾಡಲಿಲ್ಲ. ಅವಳ ನೋಟವನ್ನು ಎದುರಿಸುವ ಸ್ಥೈರ್ಯ ಇರಲಿಲ್ಲ ಅವನಿಗೆ. ತಾನು ಇಷ್ಟೆಲ್ಲ ಮಾಡಿದ್ದು ಅವಳಿಗೋಸ್ಕರ, ಅವಳ ಸುರಕ್ಷತೆಗೋಸ್ಕರ. ಈಗ ಅವಳಿಂದ ಅಂತರ ಕಾಯ್ದುಕೊಳ್ಳಲೇಬೇಕು. ಅವಳನ್ನು ಈ ಬಲವಂತದ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಎಂದುಕೊಳ್ಳುತ್ತಿರುವುದು ಕೂಡ ಅವಳಿಗೋಸ್ಕರವೇ. ಅದೇ ಸಮಾಧಾನ ಅವನಿಗೆ. ನನಗೆ ನೋವಾದರೂ ಪರವಾಗಿಲ್ಲ, ಅಭ್ಯಾಸವಾಗಿ ಹೋಗಿದೆ ನನಗೆ. ನೋವು, ದುಃಖ, ಒಂಟಿತನ ಎಲ್ಲವೂ ಜನ್ಮಕ್ಕಂಟಿದ ಶಾಪ ನನಗೆ. ಸಹಿಸುತ್ತೇನೆ ನಾನು. ಆದರೆ ಇದಿನ್ನೂ ಪ್ರಪಂಚವನ್ನೇ ಸರಿಯಾಗಿ ನೋಡದ ಪುಟ್ಟ ಹುಡುಗಿ. ಇವಳ ಮುಂದೆ ಇಡೀ ಜೀವನವೇ ಇದೆ. ತನ್ನವರು ಎನ್ನುವ ಒಂದು ಜೀವವಿಲ್ಲದೆ, ತನ್ನದೆನ್ನುವ ಒಂದು ಗೂಡು ಇಲ್ಲದೆ ಈ ಪ್ರಪಂಚವನ್ನು ಹೇಗೆ ಎದುರಿಸುತ್ತಾಳೆ? ಎಸ್, ಹೌದು, ಈ ಹುಡುಗಿಯೂ ಕೂಡ ನನ್ನ ಜವಾಬ್ದಾರಿಯೇ ಅಲ್ಲವೇ? ನಾನು ಬೇರೆ ಯಾರಿಗೋಸ್ಕರ ಅಲ್ಲದೇ ಹೋದರೂ ಈ ಮುಗ್ಧ ಹುಡುಗಿಗೋಸ್ಕರವಾದರೂ ನನ್ನ ಯೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ಇವಳನ್ನು ಒಂದು ದಾರಿಗೆ ಹಚ್ಚಿ ಆಮೇಲೆ ಇನ್ನೇನಿದೆ? ಕಣ್ತುಂಬಿ ಬಂತು ಅವನಿಗೆ. ಮುಖ ಪಕ್ಕಕ್ಕೆ ತಿರುಗಿಸಿದ ಶರಶ್ಚಂದ್ರ. ಅವಳು ಪರೀಕ್ಷಾತ್ಮಕವಾಗಿ ಅವನನ್ನೇ ನೋಡುತ್ತಿದ್ದಳು. ಈ ವಯ್ಯನೇ ಹಿಂಗೆ ಕೇಳ್ತಾವ್ರ ನಂತಾವು? ಹೆಂಗಾದರೂ ಮನ್ಸ್ಬತ್ತದೆ ಈ ವಯ್ಯಂಗೆ? ತಾನೇ ತಾಳಿ ಕಟ್ಟಿದ ಹುಡುಗಿ ತಾವು ಹೋಗ್ಬಿಟ್ಟು ನೀನು ಬೇರೆ ಮದುವೆ ಆಯ್ತೀಯಾ ಎಂದು ಕೇಳಕ್ಕೆ ಅವನು ಕಟ್ಟಿದ ತಾಳಿಯನ್ನು ಗಟ್ಟಿಯಾಗಿ ಹಿಡಿದಿತ್ತು ಅವಳ ಕೈ. ಅದೂ ಸರಿನೇಯ ಬಿಡು. ಈ ವಯ್ಯ ಪ್ರೊಫೆಸರ್ ಏನೋ ನನ್ನ ಪರಿಸ್ಥಿತಿಯ ನೋಡೋಕ್ಕಾಗ್ದೆಯಾ? ಅವರೆಲ್ಲ ಏನೇನೋ ಹೇಳಿದ್ರು ಅಂತವ ತಾಳಿ ಕಟ್ಟವ್ರೆ ಅವತ್ತು, ಹಿಂದೂ ಮುಂದೂ ನೋಡ್ದಂಗೆ. ಆಮ್ಯಾಕೆ ಅರ್ಥ ಆಗೈತೇನೋ ಪಾಪ ಅಂದ್ಕೊಂಡಿರ್ತಾರೆ. ದೇವ್ರೆ, ನಾನೆಂತ ಅನಾಹುತ ಮಾಡ್ಬಿಟ್ಟೆ ಅಂತವ. ಸರಿನೇಯ ಬಿಡು. ಪಾಪ ಅವರು ಮೇಘನಾ ಮೇಡಮ್ನ ಮೆಚ್ಕೊಂಡಿದ್ರು. ನನ್ನಿಂದ ಪಾಪ ಅವರ ಜೀವನನೇ ಹಾಳಾಗೋಯ್ತು. ನನ್ನಿಂದ ಬಿಡುಗಡೆ ಸಿಕ್ಕಿದ್ರೆ ಅವರನ್ನೇ ಮದುವೆ ಆದರೇನೋ ಈ ವಯ್ಯ. ಮುಖವೆಲ್ಲ ಕೆಂಪಗಾಗಿ ಹೋಗಿತ್ತು ದುಃಖದ ತೀವ್ರತೆಗೆ ಹುಡುಗಿಯದು. ನಂತರ ಅಂದುಕೊಂಡಳು, ಅದೇನೇ ಆಗಲಿ, ಅವರಾದರೂ ಸಂತೋಷವಾಗಿರಲಿ. ನಾನು ಎಲ್ಲಾದರೂ ಜೀವನ ನಡೆಸ್ತೀನಿ ಒಂಟಿಯಾಗಿ. ಎಲ್ಲ ಅಭ್ಯಾಸ ಅದೇ ನನಗೆ. ನಾನು ಹುಡ್ದಾಗ್ಲಿಂದೆಯ ಒಂಟಿನೇ ಅಲ್ವೇ? ಮುಂದೆ ನೋವು ಹಂಗೆ ಇದ್ಬಿಡೋದು ಅಷ್ಟೇಯ ಎಂದುಕೊಂಡು ಕಣ್ಣೀರು ಕೆನ್ನೆ ಸೋಕದ ಹಾಗೆ ತಡೆದಿದ್ದಳು ಪ್ರಾರ್ಥನಾ. ಇನ್ನೂ ಯೋಚನೆ ಮಾಡಿಲ್ಲ ಸರ್, ನೋಡುವ, ಇನ್ನೂ ಟೈಮ್ ಅದಲ್ಲ. ಕೆಲಸ ಸಿಕ್ಕರೆ ಹೋಯ್ತೀನಿ. ಒಳ್ಳೆ ಹುಡುಗ, ನನ್ನ ಅರ್ಥ ಮಾಡ್ಕೊಳ್ಳೋಂಥವನು ಸಿಕ್ಕರೆ ಆಮೇಲೆ ಮದುವೆ ಯೋಚನೆ ಅಷ್ಟೇಯ. ನಡುಗುವ ಧ್ವನಿಯನ್ನು ಸಂಭಾಳಿಸುತ್ತಾ ಎತ್ತಲೋ ನೋಡುತ್ತಾ ಇಷ್ಟು ಹೇಳಿದ್ದಳು ಹುಡುಗಿ. ಸರ್ರನ್ನೇ ಅವಳತ್ತ ತಿರುಗಿದ್ದ ಶರಶ್ಚಂದ್ರ. ಅವಳ ಮಾತು ಅವನಿಗೆ ಸಹಿಸಲು ಅಸಾಧ್ಯವಾದ ನೋವು ನೀಡಿತ್ತು. ಅವನು ಅಂದುಕೊಂಡಿದ್ದೇನೋ ಸತ್ಯ. ಹುಡುಗಿ ಯಾರನ್ನಾದರೂ ಮೆಚ್ಚಿಕೊಂಡರೆ ಅವರ ಜೊತೆ ಮದುವೆ ಮಾಡಿದರೆ ತನ್ನ ಜವಾಬ್ದಾರಿ ಮುಗಿಯಿತು ಎಂದು. ಸಮಾಜವೇ ಹಂಗಲ್ವೇ ಸರ್? ಒಂದು ಹೆಣ್ಣಿನ ಮದುವೆ ಅನಿವಾರ್ಯ ಅಂತದೆ. ನನ್ನಂಥ ಅನಾಥ ಹುಡುಗಿ, ಹಿಂದೆ ಮುಂದೆ ಇಲ್ಲದೆ ಇರೋಳು ಒಂಟಿಯಾಗಿದ್ದರೆ ಜನ ಏನು ಅನ್ನಕ್ಕಿಲ್ಲ ಹೇಳಿ? ಹುಡುಗಿಗೆ ಏನೋ ಐಬದೆ ಅಂತ ಅನ್ನಕ್ಕಿಲ್ವಾ? ಸಮಾಜಕ್ಕೋಸ್ಕರನಾದರೂ ಯಾರನ್ನಾದರೂ ಮದುವೆ ಆಗಲೇಬೇಕಲ್ವಾ ಸರ್? ನೋಡೋಣ, ನನ್ನ ಹಣೆಯಲ್ಲಿ ಏನಿದೆಯೋ. ಇಷ್ಟು ಹೇಳುವಾಗ ಅವಳು ಎಷ್ಟು ನೋವು ಅನುಭವಿಸಿದ್ದಳೋ ಅದು ಅವಳಿಗಷ್ಟೇ ಗೊತ್ತು. ಆದರೂ ಹೇಳಿದ್ದಳು ಅವನಿಗೋಸ್ಕರ, ಅವನ ಮನಸ್ಸಿನ ಸಮಾಧಾನಕ್ಕೋಸ್ಕರ. ಒಂದು ಕ್ಷಣ ಉಸಿರೇ ನಿಂತಂತಾಗಿತ್ತು ಅವನಿಗೆ ಹುಡುಗಿಯ ಮಾತು ಕೇಳಿ. ತಕ್ಷಣ ಅವಳ ಕಡೆ ತಿರುಗಿದ್ದ ಶರಶ್ಚಂದ್ರ. ಆಶ್ಚರ್ಯಕ್ಕೋ ದಿಗ್ಭ್ರಮೆಗೋ ಅಸಹಾಯಕತೆಗೋ ಅವನಿಗೇ ತಿಳಿಯುವಂತಿರಲಿಲ್ಲ. ಅಂತೂ ಅವಳ ಮಾತಿನಿಂದ ಅವನು ಅವನಾಗಿರಲಿಲ್ಲ. ಈಗ ಬದುಕೇ ಶೂನ್ಯ ತನ್ನದು ಎನಿಸಿತ್ತು ಅವನಿಗೆ. ಏನಿದೆ ನನ್ನ ಬದುಕಿಗೆ ಅರ್ಥ? ಯಾರಿಗಾಗಿ ಇಷ್ಟೆಲ್ಲ ಒದ್ದಾಟ? ಈ ಆಸ್ತಿ ಪಾಸ್ತಿ ಜವಾಬ್ದಾರಿ ಎಲ್ಲವೂ ಯಾರಿಗಾಗಿ? ವ್ಯರ್ಥ, ಎಲ್ಲವೂ ವ್ಯರ್ಥ ಎನಿಸಿಬಿಟ್ಟಿತ್ತು ಅವನಿಗೆ. ಅವನೇ ಅಂದುಕೊಂಡಿದ್ದ, ಈ ಹುಡುಗಿಯ ಜವಾಬ್ದಾರಿಯೂ ನನ್ನದೇ. ಅವಳು ಎಷ್ಟು ಓದುತ್ತಾಳೋ ಅಷ್ಟು ಓದಿಸಿ, ಅವಳಿಗೆ ಯಾರಾದರೂ ಹಿಡಿಸಿದರೆ ಅವರಿಗೆ ಅವಳನ್ನು ಮದುವೆ ಮಾಡಿಸಿದರೆ ತನ್ನ ಜವಾಬ್ದಾರಿ ಮುಗಿದಂತೆ ಅಂತ ಅಂದುಕೊಂಡಿದ್ದ ಅಷ್ಟೇ. ಮನಸಾರ ಅಂದುಕೊಂಡಿದ್ದನೇ? ಖಂಡಿತ ಇಲ್ಲ. ಅವನಿಗೆ ಅವಳನ್ನು ಕಳೆದುಕೊಂಡು ದೂರ ಮಾಡಿಕೊಂಡು ಬದುಕುವುದು ಸಹಿಸಲಾಗುವುದೇ? ಈಗ ಅವನು ಅಂದುಕೊಂಡಿದ್ದನ್ನೇ ಪ್ರಾರ್ಥನಾ ಹೇಳಿದಾಗ ಜೀವವೇ ಬೇಡ ಎನಿಸುವಷ್ಟು ನೋವಾಯಿತು ಅವನಿಗೆ. ಮದುವೆ, ಅವಳು ಬೇರೆಯವರನ್ನು ಮದುವೆ ಆಗುತ್ತೇನೆ ಎಂದಿದ್ದು ಅವನ ಕಿವಿಯಲ್ಲಿ ಇನ್ನೂ ಗುಯ್ಗುಡುತ್ತಿತ್ತು. ತಲೆ ಒತ್ತಿಕೊಂಡು ಕುಳಿತು ಬಿಟ್ಟ. ತಲೆ 1000 ಹೋಳಾದಂತೆ ಅನಿಸಿತು ಅವನಿಗೆ. ವಿಪರೀತ ತಲೆನೋವು ಕಾಣಿಸಿಕೊಂಡಿತ್ತು, ತಡೆಯಲಾರದಷ್ಟು.
ಮನಸ್ಸಿನ ಒತ್ತಡಕ್ಕೆ ಅವನ ಪರಿಸ್ಥಿತಿ ಅಸಹನೀಯವಾಗಿತ್ತು. ಎತ್ತಲೋ ನೋಡುತ್ತಾ ತನ್ನ ಕಣ್ಣೀರು ಅವನ ಕಣ್ಣಿಗೆ ಕಾಣಿಸದೇ ಇರಲು ಹರಸಾಹಸ ಪಡುತ್ತಿದ್ದವಳು ಯಾಕೋ ಅವನತ್ತ ಕಡೆಗಣ್ಣಿನಿಂದ ನೋಡಿದ್ದಳು. ಒಮ್ಮೆಲೇ ಗಾಬರಿಯಾಯಿತು ಅವಳಿಗೆ. ಒಂದೇ ಉಸಿರಿಗೆ ಅವನತ್ತ ಓಡಿದ್ದಳು, ಗಾಬರಿ ಭಯದಿಂದ. ಸರ್ ಸರ್ ಇಲ್ಲಿ ನೋಡಿ, ಏನಾಯ್ತಾ ಇದೆ ನಿಮಗೆ? ಏನಾರ ಮಾತಾಡಿ ಸರ್, ನನಗೆ ಗಾಬರಿಗೆ ಕೈಕಾಲೇ ಓಡ್ತಾ ಇಲ್ಲ ಇಲ್ಲಿ. ಭಗವಂತ, ಏನಾಯಿತಪ್ಪ ಈ ವಯ್ಯಂಗೆ ಇದ್ಕಿದ್ದಂಗೆಯಾ? ಕಣ್ಣೀರಾದಳು ಪ್ರಾರ್ಥನಾ. ಅವನಿಗೆ ಅವಳ ಆ ಸ್ಥಿತಿಯನ್ನು ಸಹಿಸಲಾಗಲಿಲ್ಲ. ತನ್ನ ಅಂತಹ ನೋವಿನಲ್ಲೂ ಕೂಡ ಕಷ್ಟಪಟ್ಟು ಅವಳತ್ತ ನೋಡಿದವನು, ಕಾಮ್ ಡೌನ್ ಪ್ರಾರ್ಥನಾ, ಏನೂ ಆಗಿಲ್ಲ ನನಗೆ. ಐ ಆಮ್ ಆಲ್ ರೈಟ್. ನೋಡು, ಚೆನ್ನಾಗೇ ಇದ್ದೀನಿ ನಾನು. ಇವೆಲ್ಲ ಅಭ್ಯಾಸ ಇದೆ ನನಗೆ. ತಲೆನೋವು ಒಂದೊಂದು ಸಲ ಜೀವ ಹಿಂಡಿ ಬಿಡುತ್ತೆ ಎಂದ ನೋವಿನಲ್ಲಿ ಮುಖ ಹಿಂಡಿ. ಅವನು ಮಾತನಾಡಿದ್ದು ಸ್ವಲ್ಪ ಸಮಾಧಾನ ಆಗಿದ್ದರೂ ಅವನು ನೋವಿನಿಂದ ಮುಖ ಹಿಂಡಿದ್ದು ನೋಡಿದವಳಿಗೆ ಅಯ್ಯೋ ಎನ್ನಿಸಿತು. ಅಯ್ಯ, ತಲೆನೋಯ್ತಾಯ್ತಾ ಸರ್? ಮತ್ತೆ ಅದನ್ನ ಮೊದಲೇ ಹೇಳಕ್ಕಿಲ್ವಾ? ನೀವಿಂಗೆ ಇರೋದನ್ನು ನೋಡಿ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ ನನಗೆ. ಇರಿ ಬನ್ನಿ ನೀವು ನನ್ನ ಜೊತೆಗೆ, ನಿಮಗೆ ಬಿಸಿ ಬಿಸಿಯಾಗಿ ಶುಂಠಿ ಟೀ ಮಾಡಿಕೊಡ್ತೀನಿ. ತಲೆನೋವೆಲ್ಲ ಮಾಯ ಆಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ನನಗೆ ತಲೆನೋವು ಬಂದಾಗ ನಮ್ಮ ಅಜ್ಜಮ್ಮ ಹಂಗೆ ಮಾಡೋದು ಗೊತ್ತಾ? ಪಟಪಟ ಅಂತ ಹೇಳಿದವಳ ಮುಖ ಮಂಕಾಯಿತು. ತನ್ನ ಅಜ್ಜಮ್ಮ ಈಗ ಇಲ್ಲ ಈ ಪ್ರಪಂಚದಲ್ಲಿ ಎನ್ನುವುದು ನೆನಪಾಗಿ. ನಂತರ ತಾನೇ ಎಚ್ಚೆತ್ತವಳು. ಬನ್ನಿ ಸರ್ ಎಂದು ಅವನ ಕೈ ಹಿಡಿದು ಮೇಲೇಳಲು ಹೇಳಿದ್ದಳು ಹುಡುಗಿ. ಇಟ್ಸ್ ಓಕೆ ಪ್ರಾರ್ಥನಾ, ಐ ಆಮ್ ಫೈನ್. ನೀನು ಹೋಗಿ ಮಲಗು. ಆಗಲೇ ಮಧ್ಯರಾತ್ರಿ ದಾಟಿದೆ, ನಿದ್ದೆ ಬರ್ತಾ ಇರ್ಬೋದು ನಿನಗೆ. ನಾನೂ ಮಲಗ್ತೀನಿ, ಬೆಳಗ್ಗೆಗೆ ಎಲ್ಲ ಸರಿ ಹೋಗುತ್ತೆ ಎಂದಿದ್ದ ನೋವಿಗೆ ಮುಖ ಹಿಂಡುತ್ತಲೇ ಶರಶ್ಚಂದ್ರ. ಅವನ ನೋವು ಅವಳಿಗೆ ಅರಿವಾಗುತ್ತಿತ್ತು. ಸುತಾರಾಮ್ ಒಪ್ಪಲಿಲ್ಲ ಅವಳು. ಪರವಾಗಿಲ್ಲ ಸರ್, ನನಗೇನು ನಿದ್ದೆ ಬರ್ತಾ ಇಲ್ಲ. ಟೀ ಕುಡಿದು ಆದಮೇಲೆ ತಲೆಗೆ ಅಮೃತಾಂಜನ ಹಚ್ಚಿ ಮಸಾಜ್ ಮಾಡಿದ್ರೆ ಹಾಯಾಗೆ ನಿದ್ದೆ ಬರ್ತದೆ ಸರ್. ನಾಳಿಕೆ ಎಲ್ಲ ಸರಿ ಹೋಯ್ತದೆ ಎಂದು ಅಲ್ಲಿಂದ ಮುಂದೆ ನಡೆದಿದ್ದಳು ಪ್ರಾರ್ಥನಾ. ಅನಿವಾರ್ಯವಾಗಿ ಅವಳ ಹಿಂದೆ ನಡೆದಿದ್ದ ಶರಶ್ಚಂದ್ರ ಅವನನ್ನು ಹಾಲಲ್ಲೇ ಕುಳಿತಿರಲು ಹೇಳಿ ತಾನು ಅಡುಗೆ ಮನೆಯತ್ತ ನಡೆದಿದ್ದಳು. ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತು ಹಿಂದಕ್ಕೆ ತಲೆ ಚಾಚಿ ಕಣ್ಮುಚ್ಚಿದ.